ಈಗ ಆ ಬದಲಾವಣೆಗಳನ್ನು ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ನಾವು ನೋಡೋದಕ್ಕೆ ಸಿಗ್ತಾ ಇದೆ. ಇದಕ್ಕೂ ಮುಂಚೆಯೂ ಕೂಡ ಒಂದಷ್ಟು ರೈಲುಗಳನ್ನು ಇದೇ ರೀತಿ ಉದ್ಘಾಟನೆ ಮಾಡಿದ್ದು ಅದೇ ಉದ್ದೇಶದೊಂದಿಗೆ. ಬದಲಾವಣೆಗಳಾಗಬೇಕು, ಒಂದು ವೇಗವೂ ಹೆಚ್ಚಾಗಬೇಕು, ಸೌಕರ್ಯಗಳು ಹೆಚ್ಚಾಗಬೇಕು, ಸಂಚಾರ ಸುಗಮವಾಗಿರಬೇಕು, ಭಾರತದ ಪ್ರತಿಷ್ಠೆಯನ್ನು ಪ್ರತಿಬಿಂಬಿಸೋ ಹಾಗಿರಬೇಕು ಭಾರತದ ರೈಲ್ವೆ ವ್ಯವಸ್ಥೆ ಅಂತ ಹೇಳಿದರೆ ಅನ್ನೋದು ಕೇಂದ್ರ ಸರ್ಕಾರದ ಪರಿಕಲ್ಪನೆ. ಆ ನಿಟ್ಟಿನಲ್ಲಿ ಈ ಬದಲಾವಣೆಗಳನ್ನು ಮೇಲಿಂದ ಮೇಲೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಕೂಡ ಅಯೋಧ್ಯೆಗೆ ನಮೋ ಭೇಟಿ ಕೊಟ್ಟಿರೋ ಸಂದರ್ಭದಲ್ಲಿ ಅಯೋಧ್ಯೆಗೆ ಸಂಪರ್ಕ ಕಲ್ಪಿಸುವಂಥ ಹೊಸ ರೈಲುಗಳಿಗೆ ಏನು ವ್ಯವಸ್ಥೆಗಳಾಗಬೇಕು, ಅದರ ಜೊತೆಗೆ ವಂದೇ ಭಾರತ್ ಮತ್ತು ಅಮೃತ್ ಭಾರತ್ ರೈಲುಗಳನ್ನು ಲೋಕಾರ್ಪಣೆಗೊಳಿಸೋದು ಎಲ್ಲ ಕಾರ್ಯವನ್ನು ಕೂಡ ಇವತ್ತು ನಿಗದಿಪಡಿಸ್ಕೊಂಡಿದ್ರು. ರೈಲಿನ ಒಳಭಾಗದ ದೃಶ್ಯ ಕೂಡ ನಾವು ಒಂದಷ್ಟು ನೋಡ್ತಾ ಇದ್ವಿ. ಎಲ್ಲವನ್ನು ವಿಚಾರಿಸ್ಕೊಂಡಿದ್ದಾರೆ. ಬಹಳ ಸಹಜವಾಗಿಯೇ ಎಲ್ಲರೊಟ್ಟಿಗೆ ಬೆರೆತು ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿದ್ದಂಥ ಸಿಬ್ಬಂದಿಯನ್ನು ಮಾತಾಡಿಸಿದ್ದಾರೆ. ಹಸಿರು ನಿಶಾನೆ ತೋರಿ ಆ ರೈಲುಗಳಿಗೆ ಚಾಲನೆ ಕೊಟ್ಟ ನಂತರದಲ್ಲಿ ಕೈ ಬೀಸಿ ರೈಲಿನಲ್ಲಿ ಚಲಿಸಿದಂಥವ್ರಿಗೆ ತಮ್ಮನ್ನು ಸ್ವಾಗತ ಮಾಡೋದಕ್ಕೆ ಅಲ್ಲಿ ನೆರೆದಿದ್ದಂತಹ ಜನರಿಗೂ ಕೂಡ ನಮೋ ಅವರತ್ತ ಕೈ ಬೀಸೋದರ ಮೂಲಕ ಒಂದು ಧನ್ಯವಾದ ತಿಳಿಸಿದ್ದಾರೆ. ಅವ್ರಿಗೂ ಕೂಡ ಶುಭ ಕೋರೋ ರೀತಿಯಲ್ಲಿ ಜನ ಪ್ರಧಾನಿ ನರೇಂದ್ರ ಮೋದಿ ತಮ್ಮತ್ತ ಕೈ ಬೀಸ್ತಾ ಇದ್ದ ಹಾಗೆ ಅವರ ಹರ್ಷೋದ್ಗಾರ ಮತ್ತಷ್ಟು ಹೆಚ್ಚಾಗೋದನ್ನು ನೋಡ್ಬೋದು. ಸೊ ಈ ದೃಶ್ಯದಲ್ಲಿ ನೋಡ್ಬೋದು, ಒಟ್ಟಾರೆ ಇವತ್ತಿನ ಆ ರೈಲ್ವೆ ಸ್ಟೇಷನ್ ಅಯೋಧ್ಯೆ ಧಾಮ ಜಂಕ್ಷನ್ ಇದೆಯಲ್ಲ, ಹೇಗೆ ಸಿದ್ಧವಾಗಿತ್ತು ಇವತ್ತಿನ ಉದ್ಘಾಟನೆಗೆ ಅನ್ನೋದರ ವಿಜುವಲ್ಸ್ ನೋಡ್ತಾ ಇದ್ವಿ. ಇಡೀ ರೈಲು ಕೂಡ ಸಂಪೂರ್ಣವಾಗಿ ಹೂವಿನ ತೋರಣಗಳಿಂದ ಅದನ್ನು ಅಲಂಕೃತಗೊಳಿಸಲಾಗಿದೆ. ಇಡೀ ರೈಲ್ವೆ ನಿಲ್ದಾಣವನ್ನು ಬಲೂನ್ಗಳು, ಪೆಂಡಾಲ್ ಮತ್ತು ಹೂವಿನ ತೋರಣಗಳಿಂದ ಸಂಪೂರ್ಣ ಅಲಂಕೃತಗೊಳಿಸಿದ್ದಾರೆ. ಇಡೀ ಅಯೋಧ್ಯೆನೇ ಒಂದು ರೀತಿ ಕಂಗೊಳಿಸ್ತಾ ಇದೆ. ಒಂದು ನಗರದಲ್ಲಿ, ಇಡೀ ಒಂದು ಪಟ್ಟಣದಲ್ಲಿ ಹಬ್ಬ ಒಂದು ನಡೆದ್ರೆ ಹೇಗಿರುತ್ತಲ್ಲ, ಇಡೀ ಪಟ್ಟಣವನ್ನು ಸಿಂಗಾರಗೊಳಿಸಿ ಅದಕ್ಕೆ ಲೈಟಿಂಗ್ಸ್ಗಳು ಹಾಕಿ, ಹೂವುಗಳನ್ನು ಕಟ್ಟಿ, ತೋರಣಗಳನ್ನು ಮಾಡಿ ವಿಜೃಂಭಣೆಯಿಂದ ಹಬ್ಬ ಆಚರಿಸ್ತಾರಲ್ಲ, ಅದೇ ರೀತಿ ಇವತ್ತು ಅಯೋಧ್ಯೆ ಕಾಣ್ತಾ ಇದೆಯೇನೋ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವರ್ಷಗಳ ನಂತರ ಇಂಥದ್ದೊಂದು ಸಂಭ್ರಮವನ್ನು ಅಯೋಧ್ಯೆಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇಡೀ ದೇಶದ ಜನ ಅದಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ. ಇಷ್ಟೆಲ್ಲ ವಿಶೇಷತೆಯ ನಿಮಿತ್ತ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಗೆ ಆಗಮಿಸಿರುವಂಥದ್ದು. ಸೊ ಈಗ ನಿಗದಿಯಾಗಿದ್ದಂಥ ಕಾರ್ಯಕ್ರಮಗಳಲ್ಲಿ ಒಂದು ರೈಲ್ವೆ ಸ್ಟೇಷನ್ನ ಉದ್ಘಾಟನೆ ಮತ್ತು ರೈಲುಗಳ ಚಾಲನೆಗೆ ಹಸಿರು ನಿಶಾನೆ, ಈ ಎರಡು ಕಾರ್ಯಕ್ರಮಗಳು ಕೂಡ ಈಗಾಗಲೇ ಆಗಿದೆ. ನಂತರ ಇಲ್ಲಿಂದ ಈಗ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಾರೆ ಅನಿಸುತ್ತೆ ಬಹುಶಃ. ಮಹರ್ಷಿ ವಾಲ್ಮೀಕಿ ಅವರ ಹೆಸರಿನಲ್ಲಿ ನಿರ್ಮಾಣಗೊಂಡಿರುವಂತಹ ಬಹಳ ಹೈಟೆಕ್ ಆಗಿರುವಂತಹ, ಜೊತೆಗೆ ನೋಡೋದಕ್ಕೆ ರಾಮ ಮಂದಿರದ ಮಾದರಿಯಲ್ಲೇ ಕಾಣುವಂತಹ ವಿಶೇಷವಾದ ವಿಮಾನ ನಿಲ್ದಾಣದ ಉದ್ಘಾಟನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದಿನ ಕಾರ್ಯಕ್ರಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.